ಹಿಂಗೆ ನೋಡ್ತಾ ಇದ್ದೀರಾ? ಲೇ ನನ್ನ ಮೈಕ್ ಆಯ್ತು, ನಾನು ಮಾತಾಡೋದು ಕೇಳಿಸೋದು. ರೆಡಿ? ಓಕೆನಾ? ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಸೊ ಫ್ಯಾಮಿಲಿ ವರ್ಸಸ್ ಫ್ಯಾಮಿಲಿ ಬ್ಲಾಗು ಮಾಡಿ ಎಷ್ಟು ಒಂದು ತಿಂಗಳಾಯ್ತಾ? ಮತ್ತೆ ಜಾಸ್ತಿ ಆಗ್ಬಿಡೈತೆ, ಒಂದು ತಿಂಗಳು ಆಗ್ಬಿಡೈತೆ. ಹಿಂಗೆ ಬರೋಷ್ಟರಲ್ಲಿ ಆಗಲೇ ಒಂದು ತಿಂಗಳು ಆಗ್ತೈತೆ ಫ್ಯಾಮಿಲಿ ವರ್ಸಸ್ ಫ್ಯಾಮಿಲಿ ಬ್ಲಾಗ್ ಮಾಡ್ತಿರೋದು. ಸೊ ಇವಾಗ ಮತ್ತೆ ವಾಪಸ್ ಬರ್ತಾ ಇದ್ದೀನಿ. ಇದರಲ್ಲಿ ಫ್ಯಾಮಿಲಿ ವರ್ಸಸ್ ಫ್ಯಾಮಿಲಿ ಇರುತ್ತೆ, ಜೋಡಿ ಇರುತ್ತೆ, ಸಿಂಗಲ್ ಆಗಿರುತ್ತೆ, ಒಂಥರ ಸಿಕ್ಕಾಪಟ್ಟೆ ಹೆವಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಲ್ವಾ ಚಿರ? ಹಿಂಗೆಲ್ಲ ತಲೆ ಅಲ್ಲಾಡ್ಸೋಣ ಅಣ್ಣ ಹಿಂದೆಗಡೆ. ಸೊ ಇವತ್ತಿನ ಏನ್ ಚಾಲೆಂಜ್ ಅಂತ ಫಸ್ಟು ಎಲ್ರು ಇಂಟ್ರೊಡ್ಯೂಸ್ ಮಾಡ್ಸಾದ್ಮೇಲೆ ಚಾಲೆಂಜ್ ಏನಂತ ಹೇಳ್ತೀನಿ ಅವ್ರು ಎಲ್ರಿಗೂ. ಇವತ್ತು ಒಂದು ಚಾಲೆಂಜ್ ಅನ್ನಲ್ಲ, ಆ ಚಾಲೆಂಜ್ಗೆ ಏನೇನ್ ಪ್ರಾಡಕ್ಟ್ಸ್ ಇತ್ತು ಅಥವಾ ಏನೇನ್ ತರಬೇಕಿತ್ತು ಅವೆಲ್ಲ ತಗೊಬಂದಿದ್ದೀನಿ. ಒಂದು ಸಿಹಿ ಇದೆ, ಇನ್ನೊಂದು ಕಹಿ ಇದೆ, ಇಲ್ಲೇ ನೋಡ್ಬೋದು. ಅಂಡ್ ಈ ಕಡೆ ನೋಡಿ ಎಲ್ಲ ನಮ್ಮ ಯಾಕಪ್ಪ ಹಿಂಗಿದ್ದೀರಾ, ಒಂಚೂರು ನಗ್ರಪ್ಪ. ಎಷ್ಟೋ ಒಂದು ತಿಂಗಳಾದ್ಮೇಲೆ ಈ ಒಂದು ಫ್ರೇಮ್ ನ ಈ ಜನ ನೋಡ್ತವ್ರೆ. ಒಂದ್ ತಿಂಗಳಾಗೈತೆ ಈ ಫ್ರೇಮ್ ನೋಡಿ ಗೈಸ್. ಕರೆಕ್ಟ್ ಆಗಿ ಅಂಕಲ್ ಇಲ್ಲಿ ಕೂತ್ಕೋತಾರ. ಅಪ್ಪ ಓ ನೆನ್ನೆ ಒಂದು ಪ್ರ್ಯಾಂಕ್ ಮಾಡಿದ್ನಲ್ಲ ಪಾಪ, ಅವರು ಬೇಜಾರಾಗ್ಬಿಟ್ಟಿದ್ದಾರೆ. ಕರೆಕ್ಟ್ ಬಾತು ಸೈ ನೋಡಿ, ಸೇಮ್ ಅದೇ ಫ್ರೇಮು ಅಂಕಲ್ಲು. ಸೊ ಈಗ ಫಸ್ಟ್ ಆಫ್ ಆಲ್ ಒಂದೊಂದಾಗಿ ಇನ್ನೊಂದ್ಸಲ ಇಂಟ್ರೊಡ್ಯೂಸ್ ಮಾಡಿಸ್ಬಿಡ್ತೀನಿ. ಭವಿತವರಪ್ಪ, ಪುಟ್ಟರಾಜು ಅಂಕಲ್, ಚಿರಂತು, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಿರು, ಹಾಗೆ ಈ ಕಡೆ ಭವಿತವರಮ್ಮ, ರತ್ನಕ್ಕ, ಹಾಗೆ ನಮ್ಮಮ್ಮ ಮಧು. ಓಕೆ ಕೇಳಿಸ್ಕೊಂಡ್ರೆ ನಮ್ಮ ಚೋಟ ಮರಿ, ನಮ್ಮ ಅಪ್ಪ, ನಮ್ಮಮ್ಮ, ಸ್ವಾಮಿ ಕೇರ್, ಮಧು. ಈಗ ಇವತ್ತಿನ ವ್ಲಾಗ್ ಫ್ಯಾಮಿಲಿ ವರ್ಸಸ್ ಫ್ಯಾಮಿಲಿ ಇರುತ್ತೆ, ಡುವೋ ಇರುತ್ತೆ, ಸಿಂಗಲ್ ಇರುತ್ತೆ, ಎಲ್ಲಾನು ಇರುತ್ತೆ. ಸೊ ರೆಡಿನಾ ಎಲ್ಲ ಹೆದರ್ಸಕ್ಕೆ? ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂಕಲ್. ಈ ಸಲ ನೀವು ಮಿಸ್ ಆಗಲ್ಲ ಅಂಕಲ್, ಪಕ್ಕಾ ಮಿಸ್ ಆಗಲ್ಲ. ಅಪ್ಪ ನೀನು ಮಿಸ್ ಆಗಲ್ಲ ಈ ಸಲ, ಫುಲ್ ಇಂಟ್ರೆಸ್ಟಿಂಗ್ ಇರುತ್ತೆ. ಇವತ್ತಿನ ಚಾಲೆಂಜ್ ಏನ್ ಗೊತ್ತಾ? ಸೊ ಇವತ್ತಿನ ಚಾಲೆಂಜ್ ಬಂದ್ಬಿಟ್ಟು ಎಸ್ ಆರ್ ನೋ ಚಾಲೆಂಜ್. ಅರ್ಥ ಆಗಿಲ್ಲಲ್ಲ? ಅರ್ಥ ಆಗಿಲ್ಲಲ್ಲ? ಅರ್ಥ ಆಯ್ತಾ ಅಂಕಲ್? ಅರ್ಥ ಆಗಿಲ್ಲ ಅಂದ್ರೆ ಕೇಳಿ ಅಂಕಲ್, ಕೇಳಿಲ್ಲ ಅಂದ್ರೆ ಅಂತಿರಲ್ಲ. ನಿಂಗೆ ಗೊತ್ತಾಯ್ತಂತ ನಾನು ಹೇಳ್ತೀನಿ. ನಮ್ಮ ಚೋಟ ಮರಿ ಗೊತ್ತಾಗಿದೆ. ಇವಾಗ ಇವ್ರು ಎಲ್ರಿಗೂ ಅರ್ಥ ಮಾಡಿಸ್ತೀನಿ. ಸೊ ನಾನಿವಾಗ ಅಲ್ಲಿ ಸಿಹಿ ಆದ್ರೂ ತಗೋಬಹುದು, ಕಹಿ ಆದ್ರೂ ತಗೋಬಹುದು. ನೀವು ಮುಂದೆ ಇರ್ತೀರಾ, ನಾನು ಅದ್ರ ಹಿಂದೆ ಇರ್ತೀನಿ. ಸೊ ನನ್ನ ಕೈಲಿ ನಾನು ಇವಾಗ ಇಟ್ಕೊಂಡ್ರೆ ಎಸ್ ಆರ್ ನೋ ಅಂತ ಕೇಳ್ತೀನಿ. ಓ ಶಟ್ ಮ್ಯಾನ್, ಎಸ್ ಆರ್ ನೋಗೆ ಎಸ್ ಆರ್ ನೋ ಬೋರ್ಡೇ ಇಟ್ಟಿಲ್ಲ ನಾನು. ಬಾಯಲ್ಲಿ ಹೇಳಿ ಬಿಟ್ಟು ಪರವಾಗಿಲ್ಲ. ಡಿಸ್ಟರ್ಬಿಂಗ್ ಮಾಡ್ತೀಯಾ? ಲೈನ್ ಫೋಲ್ಡ್ ಇಲ್ಲ ಏನಕ್ಕ ಕಾಣಿಸಲ್ವಲ್ಲ, ಅಷ್ಟೊಂದು ಕಾಣಿಸಲ್ಲ. ಸೊ ನಾನು ಇವಾಗ ಎಕ್ಸಾಂಪಲ್ ಜೋಲೋ ಚಿಪ್ಸ್ ಇಟ್ಕೊಂಡ್ರೆ ನಾನು ನಿಮ್ನ ಕೇಳ್ತೀನಿ ಎಸ್ ಆರ್ ನೋ ಅಂತ. ನೀವೇನಾದ್ರೂ ಎಸ್ ಅಂದ್ರೆ ಅದನ್ನ ತಿನ್ಲೇಬೇಕು. ಎಲ್ಲ ನಿಮ್ಮ ಕೈಲೇ ಇರುತ್ತೆ. ನಿಮ್ಮ ಭವಿಷ್ಯ ಇವತ್ತು ನಿಮ್ಮ ಕೈಲಿರುತ್ತೆ. ನೀವು ಸಿಹಿ ತಿಂತೀರಾ, ಕಹಿ ತಿಂತೀರಾ, ಅದೆಲ್ಲ ಪೂರ್ತಿ ನಿಮ್ಮ ಕೈಲಿರುತ್ತೆ. ಡನ್ನ? ರೆಡಿನಾ? ಇವಾಗ ಒಬ್ಬೊಬ್ಬರೇ ಬರ್ತೀರಾ. ನಾನು ಹೇಳ್ತೀನಿ ಯಾರು ಒಬ್ಬೊಬ್ರೆ ಅಂತ. ಒಬ್ಬೊಬ್ರೆ ಬರ್ತೀರಾ. ಆದ್ರೆ ಇಲ್ಲಿ ಯಾರಾದ್ರೂ ಟೀಮ್ ಏನಿಲ್ಲ. ಹೇಳ್ತೀನಿ ಪೂರ್ತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ. ಇವಾಗ ಇಲ್ಲೊಬ್ರನ್ನ ಕೂರಿಸಿದ್ದೀನಿ ಅನ್ಕೊಳ್ಳಿ, ನೀವೆಲ್ಲರೂ ಹಿಂದೆ ಇರ್ತೀರಾ, ಏನು ಎಕ್ಸ್ಪ್ರೆಷನ್ ಕೊಡ್ಬಾರ್ದು. ನೀವೇನಾದ್ರು ಎಕ್ಸ್ಟ್ರಾ ಎಕ್ಸ್ಪ್ರೆಷನ್ ಕೊಟ್ರೆ ಇಲ್ಲಿರೋ ವ್ಯಕ್ತಿಗೆ ಗೊತ್ತಾಗ್ಬಿಡುತ್ತೆ. ಹಿಂಗೆ ಅಕಸ್ಮಾತ್ ಅವ ತಿನ್ನಕ್ಕಾಗಲ್ಲ, ನೀನ್ ಅಲ್ಲೊಂದು 2 ಇಟ್ಟಿರೋ, ಇದ್ರಲ್ಲಿ 2 ತಿನ್ಬೋದು. ಇಲ್ಲ ಹಂಗಿಲ್ಲ. ಅಂದ್ರೆ ಫುಲ್ ತಿನ್ನೋಂಗಂತಲ್ಲ, ಒಂದ್ ಬೈಟ್ ಆದ್ರೂ ತಿನ್ಬೇಕು ನೀವು. ಇರಿ ಆಟ ರದ್ದಾಗಿರೋದ್ರಿಂದ ಇವತ್ತು ಕ್ಯಾನ್ಸಲ್ ಆಗ್ತಿದೆ. ಹೇಳ್ಬಿಟ್ರೆ ಅಷ್ಟೇ ಅಲ್ಲ ಅಂತ ಮುಗ್ದೈತೆ ನನ್ ಕತೆ. ಗೈಸ್ ಏನಂದ್ರೆ ಎಲ್ರು ಕೂಡ ಅಕಸ್ಮಾತ್ ಬರೀ ನೋ ಅಂತ ಹೋದ್ರೆ ಅವ್ರಿಗೆ ಸಿಹಿ ಇರೋದು ಮಿಸ್ ಆಗ್ಬಿಡುತ್ತೆ, ಕಹಿ ಇರೋದು ಒಂದೊಂದ್ ಟೈಮ್ ಸಿಗುತ್ತೆ, ಸಿಗಲ್ಲ. ಎಸ್ ಆರ್ ನೋ ಚಾಲೆಂಜ್ ಇದು, ಎಸ್ ಆರ್ ನೋ ಚಾಲೆಂಜ್ ಒಪ್ಕೋತೀನಿ. ಬಟ್ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಇದರಲ್ಲಿ ನಾನು 2 ಕೈ ಇಟ್ಕೊಂಡಿರ್ತೀನಿ. ಲೆಫ್ಟ್ ರೈಟ್ ಅಂತ ಕೇಳ್ತೀನಿ, ಯಾವ್ದು ನೀವ್ ಹೇಳ್ತಿರೋ ಅದ್ ನಿಮಗೆ. ಯಾಕೆ ಸಿಗಾಕೊಂಡ್ಬಿಡ್ತೀನ? ಈ ಫ್ಯಾಮಿಲಿ ವರ್ಸಸ್ ಫ್ಯಾಮಿಲಿ ಬ್ಲಾಗ್ ಅಲ್ಲಿ ಈಗ ಹೆಂಗಿದ್ರ ಅಂದ್ರೆ, ಒಂದು ಪಿಕ್ಚರ್ ಅಲ್ಲಿ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗ್ತಾರೆ, ಆಕ್ಷನ್ ಅಂತಾರೆ. ಹಂಗೆ ನಮ್ಮ ಫ್ಯಾಮಿಲಿ ವರ್ಸಸ್ ಫ್ಯಾಮಿಲಿ ಬ್ಲಾಗ್ ಅಲ್ಲಿ ಇಲ್ಲಿಂದ 1-2 ಕಣ್ಣೀರ್ ಬಂದಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಅವನೇನ ಮಾಡ್ದ, ಅವ್ರ ಅಮ್ಮ ಬೈದ್ರು, ಡಮಾರ್ ಖತಮ್. ದರ್ಶನ ಆಯ್ತು ಗೈಸ್. ಇವಾಗ ಒಳ್ಳೆ ಇಟ್ಟೊಡಿತತೆ ಬ್ಲಾಗ್. ಈಗ ಒಳ್ಳೆ ಇಟ್ಟೊಡಿತತೆ, 1 ಲಕ್ಷ ವ್ಯೂ ಇವಾಗ. ಗೈಸ್ ಫೈನಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ನನ್ನ ಮೊದಲನೇ ಬಕ್ರಾನೇ ಬಂದ್ಬಿಟ್ಟು ನಮ್ಮ ಚಿರು ಅಂತ ಹೇಳಲ್ಲ. ಏನಕ್ಕಂದ್ರೆ ನಾನು ಇವಾಗ ಅನ್ಕೊಂಡಿರೋದೇನಂದ್ರೆ ಕಿರಿಯ ಹಿರಿಯ ಕಿರಿಯರಿಂದ ಸ್ಟಾರ್ಟ್ ಮಾಡೋಣ ಅಂತ. ಚಿಕ್ಕವರಿಂದ ಬಕ್ರಿ ಬಕ್ರಿ. ಇವಾಗ ಎಸ್ ಆರ್ ನೋ ಚಾಲೆಂಜ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಎಸ್ ಆರ್ ನೋ ಚಾಲೆಂಜ್ ಆಗುತ್ತೆ, ದೆನ್ ಲೆಫ್ಟ್ ಆರ್ ರೈಟ್ ಅನ್ನೋ ಚಾಲೆಂಜ್ ಕೂಡ ಆಗುತ್ತೆ. ಸೊ ನೋಡೋಣ ಯಾವ ತರ ಆಗುತ್ತೆ. ಒಟ್ನಲ್ಲಿ ಹಂಗೆ ಕಂಫರ್ಟೇಬಲ್ ಆಗಿ ಮಾಡ್ತಾ ಇರೋದು. ಇವಾಗ ಫೈನಲಿ ನಮ್ಮ ಕಡೆ ಬರ್ತಾ ಇರೋದು ನಮ್ಮ ಫಸ್ಟ್ ಪಾರ್ಟಿಸಿಪೆಂಟ್ ಬಕ್ರಿ ಭವಿತಾ. ಬಚವಾದೆ ನೆಕ್ಸ್ಟ್ ನೀನೇ ಬರೋಣ. ಸೆಕೆಂಡ್ ಸ್ವಲ್ಪ ಚಪ್ಪಳೆ ಪ್ರೋತ್ಸಾಹಿಸಿ. ನೋಡಪ್ಪ, ರೂಲ್ ನಂಬರ್ 1, ಯಾವುದೇ ಕಾರಣಕ್ಕೂ ಹಿಂದೆ ತಿರುಗೋ ಆಗಿಲ್ಲ. ನಿಮ್ಮ ಗಮನ ಕ್ಯಾಮ್ರಾ ಮುಂದೆನೆ, ಆ ಕ್ಯಾಮ್ರಾನೇ ನೋಡ್ತಿರ್ಬೇಕು. ಹಿಂಗೂ ತಿರ್ಗೋಂಗಿಲ್ಲ, ಹಿಂಗೂ ತಿರ್ಗಲ್ಲ. ಹಿಂಗ್ ತಿರ್ಗಿದ್ರೆ ಹಿಂಗ್ ಬಿಡ್ತೀನಿ, ಹಿಂಗ್ ಬಿಡ್ತೀನಿ. ಗೈಸ್, ಇವಾಗ ಲೆಫ್ಟ್ ರೈಟ್ ಅಂತ ಕೇಳ್ತಾ ಇದೀನಿ. ನಮ್ಮ ಚೋಟ ಮರಿನ ಯಾವ್ದು ಚೂಸ್ ಮಾಡ್ತಾಳೋ ಅದೇ ಇವಾಗ ನಮ್ಮ ಚೋಟ ಮರಿಗೆ. ಲೆಫ್ಟಾ ರೈಟಾ? ನನಗೆ ನಾನು ನೋಡ್ತೀನಿ ಬರ, ನಾನು ನೋಡ್ತೀನಿ, ವರಿ ಮಾಡ್ಕೋಬೇಡ ಬರೋ. ಇದು ಟ್ರಯಲ್ ಗೈಸ್, ಟ್ರಯಲ್ ಮಾಡಿದೆ ಅಷ್ಟೇ. ಇದು ಸೂಪರ್ ಕ್ರೇಜಿ ಟ್ರಯಲ್ ಮ್ಯಾನ್. ಗೈಸ್ ಇದು ಟ್ರಯಲ್. ರೂಲ್ ನಂಬರ್ 2, ಟ್ರಯಲ್ ಅಂಕಲ್, ಟ್ರಯಲ್. ಸೊ ಇವಾಗ ರೂಲ್ ನಂಬರ್ 2 ಹೇಳ್ತಾ ಇದ್ದೀನಿ. ಅಂಪೈರ್ ಡಿಸಿಷನ್ ಇಸ್ ದ ಫೈನಲ್ ಡಿಸಿಷನ್. ಅಂದ್ರೆ ನಾನೇನ್ ಡಿಸೈಡ್ ಮಾಡ್ತೀನೋ ಅದೇ ಫೈನಲ್. ಅವ್ರು ಯಾರು ಹೇಳೋಲ್ಲ, ನನ್ನ ಮಾತು ಮಾತ್ರ ಕೇಳೋದು. ಟಿವಿಲಿ ಕಾಣಿಸ್ಬಾರ್ದು ಅಂದ್ಬಿಟ್ಟು ನಾವು ಅಪ್ಪ ಈಗ ಬೆಡ್ಶೀಟ್ ಹಾಕ್ತವ್ರು ನೋಡಿ. ಏನಕ್ಕಂದ್ರೆ ಇಲ್ಲಿ ರಿಫ್ಲೆಕ್ಷನ್ ಕಾಣಿಸ್ಬಿಡುತ್ತೆ ಒಂದೊಂದು ಟೈಮ್, ಇಲ್ಲಿ ಕೂತಿರೋರಿಗೆ ಕಾಣಿಸ್ಬಿಡುತ್ತೆ. ಅದಕ್ಕೆ ಇವಾಗ ಫುಲ್ಲು ಬೆಡ್ಶೀಟ್ ಹಾಕ್ಬಿಟ್ಟಿದೀವಿ. ಇವಾಗ ಆಟ ಯಾರು ಮೋಸ ಮಾಡಕ್ಕಾಗಲ್ಲ, ಯಾರು ಮೋಸ ಮಾಡಕ್ಕಾಗಲ್ಲ, ಯಾರು ಮೋಸ ಮಾಡಕ್ಕಾಗಲ್ಲ, ಯಾರು ಮೋಸ ಮಾಡಕ್ಕಾಗಲ್ಲ, ಯಾರು ಮೋಸ ಮಾಡಕ್ಕಾಗಲ್ಲ. ಕ್ಯಾಮ್ರಾ ನೋಡು, ಯಾರು ಮೋಸ ಮಾಡಕ್ಕಾಗಲ್ಲ. ರೂಲ್ ನಂಬರ್ 1, ಯಾವುದೇ ಕಾರಣಕ್ಕೂ ಅವರು ರೈಟ್ ಲೆಫ್ಟ್ ತಿರುಗಂಗಿಲ್ಲ. ರೂಲ್ ನಂಬರ್ 2, ನಾನು ಏನ್ ಹೇಳ್ತೀನೋ ಅದೇ ಫೈನಲ್ ಡಿಸಿಷನ್. ಸೊ ಇವಾಗ ಗಮನ ಅಲ್ಲಿರ್ಲಿ. ಅಂಡ್ ಇವಾಗ ಶುರು ಮಾಡ್ತೀನಿ ಗೈಸ್. ಲೆಫ್ಟಾ ರೈಟಾ? ಏಯ್ ಸುಮ್ನೆ ಹೇಳಿದ್ದು. ಹೊಡೆದಾ? ಅಯ್ಯೋ ಸಾಕು ಗೈಸ್. ಮುಂದೆ ನೋಡ ನೋಡ್ಬೋದು ಸಾಕು. ನನ್ನ ಸ್ನೋ ಸ್ಪ್ರೇ ಎಂತ ಸೊಟ್ಟಕ್ಕೋಯ್ತು ಅಂದ್ರೆ ನಾವು ಅಪ್ಪಂಗೆ ಹೊಡೆದ್ಬಿಟ್ಟಿದೀನಿ. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಫಸ್ಟ್ ಕಿರಿಯರ್ ಅಂದ್ರೆ ಬವಿತಾ, ದೆನ್ ನಮ್ ಚಿರಂತು. ರೂಲ್ ನಮ್ ಚಿರಣ್. ಮುಂದೆ ನೋಡೋ, ಫೋಕಸ್ ಮುಂದೆ ಇರ್ಲಿ. ಯಾಕೋ ಮುಂದೆ ನೋಡೋ, ಅದ್ಯಾಕೆ ಹಿಂಗ್ ಹೋಯ್ತವನೆ. ಸ್ಟ್ರೈಟ್ ಆಗಿ ಕೂತ್ಕೋ. ಹಿಂಗೆ ಹೋಯ್ತವನೆ. ಏನೋ ಕಾಣಿಸಲ್ಲ. ಲೆಫ್ಟಾ ರೈಟಾ? ಇರ ಅವನಿಷ್ಟ. ಲೆಫ್ಟಾ ರೈಟಾ? ಮುಂದೆ ನೋಡು. ರೈಟು. ಬರ. ಯಾರೋ ಇವಳು ಕ್ಯಾಮ್ರಾ ರಿಫ್ಲೆಕ್ಷನ್ ಅಂತೆ. ಬರಲ್ಲ, ಅವೆಲ್ಲ ಕಾಣಿಸಲ್ಲಮ್ಮ. ಒಂದು ಚೂರು ಇನ್ನೂ ಐತೆ, ಇನ್ನೂ ಚಾನ್ಸ್ ಐತೆ. ಅಮ್ಮ ಬಾಬಾ ಇಲ್ಲಿಂದ ನೋಡು. ಸರಿ ಅದೇನ್ ಕಂಡಿದ್ ನನ್ಗೆ ಒಂಚೂರು ಹೇಳ್ಬಿಡವ. ಏನ್ ಕಂಡಿದ್ ನನ್ಗೆ ಹೇಳು ಒಂಚೂರು. ಸರಿ ಇನ್ನೂ ಚಾನ್ಸ್ ಬರುತ್ತೆ ಬಾ. ಅದು ಹಳ್ಳಿ ನಮ್ಗೇನಿಲ್ಲ. ಹಳ್ಳಿ ಗೈಸ್ ಅವಳು ಹತ್ರ ನಂಗೆ ಒಳ್ಳೆ ಕಂಟೆಂಟ್. ಹಳ್ಳಿ ಇನ್ನೂ ಜ್ವರಗಳು, ಇನ್ನೂ ಅವಳು ನಂಗೆ, ಇನ್ನೂ ಬೇಕು ನಂಗೆ. ಇವಾಗ ಇಲ್ಲ ಅಮ್ಮ ಅವನು ಬೈದಿಂದ ಹೋಯ್ತಿರೋದು.
ನಾನ್ ಸೊಟ್ಟ ನಾನು ಲೊಡ್ಡ ನಾನು. ಗೈಸ್ ಇವಾಗ ಚಿರಂತ್ ಕಂಪ್ಲೀಟ್ ಆಯ್ತು. ಸೊ ಇವಾಗ ಏಜ್ ಫಸ್ಟು ಎಲ್ರದ್ದು ಏಜ್ ಏನಂತ ತಿಳ್ಕೊಂಬಿಡಿ, ಓಕೆನಾ? ಪಾಪ ನಿನ್ ಏಜ್ ಎಷ್ಟು ಪಾಪ? 46. 42. 45. ಈಗ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಭವಿತ್ ಅವ್ರ ಅಮ್ಮ. ಹೊಡಿರಿ ಚಪ್ಪಾಳೆ, ಹೊಡಿರಿ ಚಪ್ಪಾಳೆ. ನಾನು 14. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ನಮ್ಮ ಭವಿತ್ ಅವ್ರ ಅಮ್ಮ. ಅಕ್ಕ ಲೆಫ್ಟ್ ರೈಟಾ? ಓಲ್ಡೇನ್ ಸಮಾಧಾನ, ಎಲ್ಲರೂ ಶಾಂತಿ ರೀತಿಯಿಂದ ವರ್ತಿಸಿ. ಜಸ್ಟ್ ಮಿಸ್ ಗೈಸ್, ಜೋಲೋ ಚಿಪ್ಸು. ಆದ್ರೆ ಎಲ್ರು ಕೂಡ ಬರ್ತಾರೆ, ವರಿ ಮಾಡ್ಕೋಬೇಡಿ, ಎಲ್ರು ಸಿಗ್ತಾರೆ ಗೈಸ್. ಬಿಹೈಂಡ್ ದ ಸೀನ್ ಹೆಂಗ್ ಗೊತ್ತಾ? ತಿಂದ್ರಕ್ಕ? ಥ್ಯಾಂಕ್ ಯು. ವಾರ್ನಿಂಗ್ ಕೊಡ್ಬೇಕು. ಬರೋ ನಾವೇನ್ ಕೊಡ್ತೀವೋ ಅದನ್ನ ಅವ್ರು ಮಾತ್ರ ತಿನ್ಬೇಕು. ಇಫ್ ತಿಂದಿಲ್ಲ ಅಂದ್ರೆ ಅದು ಆಪೋಸಿಟ್ ಏನೈತೋ ಅದು ತಿನ್ಬೇಕು. ಅದೇ ಹೇಳಿದ್ದೀನಿ, ಈಗ ವಾರ್ನಿಂಗ್ ಕೊಟ್ಟಿದ್ದೀನಲ್ಲ. ನಮ್ಮ ಅಮ್ಮ ಬರ್ತಾವ್ರೆ, ನಮ್ಮ ಅಮ್ಮಂಗೆ ಇವಾಗ ವೆಲ್ಕಮ್ ಮಾಡೋಣ. ರೈಟಾ ಲೆಫ್ಟಾ? ಲೆಫ್ಟ್. खत्म बाय बाय टाटा. ಇನ್ನು ತಿನ್ನೋ, ಇನ್ನು ಹಾ ಸಾಕು ತಿನ್ಬಿಡಮ್ಮ. ತಿನ್ಬಿಡ್ಮ, ಅದೇನಾಗಲ್ಲ. ನನ್ನಿಂದ ಬಹಳ ಒಂದು ಮಿಸ್ಟೇಕ್ ಆಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ರೈಟ್ ಸೈಡಲ್ಲಿ ಸ್ನೋ ಸ್ಪ್ರೇ ಇಟ್ಕೊಂಡಿದ್ದೀನಿ, ಲೆಫ್ಟಲ್ಲಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಎರಡು ನಿನ್ಗೆ ಆಗ್ದಲ್ಲೇ ಇರೋದೇ ಇಟ್ಕೊಂಡಿದ್ದೀನಿ, ಕಹಿ ಆಗೋ ಥರ. ಬೇಕಾದ್ರೆ ಇನ್ನೂ ಒಂದು ರೌಂಡ್ ಆಡ್ಸೋಣ, ಏನಂತೀರ? ಕೈಸ್ ಅದು ಬೈ ಮಿಸ್ಟೇಕ್ ಎಲ್ಲೋ ಗಮನ ಎಲ್ಲೆಲ್ಲೋ ಇತ್ತು, ಅದಕ್ಕೋಸ್ಕರ ಅಲ್ಲಣ್ಣ? ಹ್ಞೂ ಅಷ್ಟೇ. ಇಲ್ಲ ಕ್ಯಾಮ್ರಾನ ಕಾಣಿಸ್ತದೆ ನಿಜವಾಗ್ಲು. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಓಕೆ ಅಂಕಲ್ ಸರಿ ಅಂಕಲ್. ಕ್ಯಾಮ್ರಾದಲ್ಲಿ ಕಾಣಿಸ್ತೈತಂತೆ ಅಂಕಲ್ಗೆ, ಓಕೆನಾ? ಅಂಕಲ್ ಲೆಫ್ಟಾ ರೈಟಾ? ರೈಟೇ. ಇಲ್ಲ ಕ್ಯಾಮ್ರಾನ ಕಾಣಿಸ್ತದೆ ನಿಜವಾಗ್ಲು. ಅಂಕಲ್ ನೋಡ್ಕೊಳ್ಳಿ, ಇದು ಜೋಲೋ ಚಿಪ್ಸು. ಇದ್ರಲ್ಲಿ ನಾನು ಅರ್ಧ ಕೊಡ್ತೀನಿ ನಿಮ್ಗೆ ಒಂದ್ ಸ್ವಲ್ಪ. ಇಲ್ಲ ಕ್ಯಾಮ್ರಾನ ಕಾಣಿಸ್ತದೆ ನಿಜವಾಗ್ಲು. ನಾನು ಕೊಡೋಷ್ಟೇ ಕೊಡ್ತೀನಿ, ಬಾರ. ನಾನು ತಿನ್ನೋದೇ ಇಲ್ಲ, ಹೋಗಪ್ಪ ಸ್ವಾಮಿ. ಇಲ್ಲ ಕ್ಯಾಮ್ರಾನ ಕಾಣಿಸ್ತದೆ ನಿಜವಾಗ್ಲು. ಅಂಕಲ್ ಆನಿ ಅಂಕಲ್ ತಿನ್ಬಿಡಿ ಅಂಕಲ್. ನುಂಗ್ಬಿಡಿ ಕಡ್ಕೊಂಡ್ ತಿನ್ನಿ, ನುಂಗೋಕೊಂತ ಹೋಗ್ಬಿಡಿ. ಇಲ್ಲ ಕ್ಯಾಮ್ರಾನ ಕಾಣಿಸ್ತದೆ ನಿಜವಾಗ್ಲು. ಬನ್ನಿ ಗೈಸ್. ಇವಾಗ ಜೋಳ ಚಿಪ್ಸ್ ಬೇಡ, ಬೇರೆ ಯಾವ್ದು ಬಂದ್ರು ಓಕೆ. ಗೈಸ್ ಇವಾಗ ನಾವು ಅಪ್ಪ ಲೆಫ್ಟಾ ರೈಟಾ? ಲೆಫ್ಟ್. ಹಂಗೆ ಜೋಳ ಚಿಪ್ಸ್ ಬೇಡ, ಬೇರೆ ಯಾವ್ದು ಬಂದ್ರು ಓಕೆ. ನೋಡು, ಹಿಂದೆ ನೋಡು ಒಂಚೂರು ಹಂಗೆ. ನಡಿ, ನಾನೇ ತಿನ್ಸ್ತೀನಿ ಬಾಬಾ. ಇಷ್ಟೊಂದು ಬೇಡ, ಸ್ವಲ್ಪ ಕೊಡ. ತಿನ್ಬೋದು ಆರಾಮಾಗಿ, ಕಡ್ಕೊಂತೀನಿ ಆರಾಮಾಗಿ, ಕಡ್ಕೊಂತೀನಿ. ಅದು ವಿಡಿಯೋಗೆ ಮಮ್ಮಿ ಇದಕ್ಕೆ ಅದು ಇದು ಜಾಸ್ತಿ ಅಲ್ಲ, ಅದು ಸ್ವಲ್ಪನೇ ಜಾಸ್ತಿ ಎಫೆಕ್ಟ್ ಕೊಡುತ್ತೆ. ಜೋಲೋ ಚಿಪ್ಸ್ ತಿಂದ್ಬಿಟ್ಟು ಅಂಕಲ್ಗೆ ಆಯ್ತಿಲ್ಲ. ಫಸ್ಟ್ ಟೈಮ್ ಅಂಕಲ್ ತಿಂದಿದ್ದು? ಫಸ್ಟ್ ಟೈಮ್ ತಾನೇ ತಿಂದಿದ್ದು. ನಿಜವಾಗ್ಲೂ ನಿನ್ ಮೇಲೆ ತರ್ಸಾನಿದೆ. ಅಪ್ಪ ಹೆಂಗೈತೆ? ಅಪ್ಪ ನೀನ್ ಯಾಕಪ್ಪ ಕುಡ್ದೆ? ಕುಡಿ. ಹಾಲೋಕೆ ಅಂಕಲ್. ಒಳಗೆ ತಡ್ಕೋತಾರಪ್ಪ. ಗೈಸ್ ಇವಾಗ ಸಿಂಗಲ್ ರೌಂಡ್ ಆಯ್ತು, ಇವಾಗ ಜೋಡಿ ರೌಂಡ್. ಲೆಟ್ಸ್ ಗೋ ಗೈಸ್. ಜೋಡಿ ರೌಂಡು. ಜೋಳ ಚಿಪ್ಸ್ ತಿಂದ್ಬಿಟ್ಟು ನಾವು ಅಪ್ಪಂಗೂ ಅಂಕಲ್ಗೂ ಆಯ್ತಾನೆ ಇಲ್ಲ ಅವ್ರಿಗೆ. ನನ್ಗೆ ಅದೇ ನಗು ಗೊತ್ತೈತೆ. ನೀವಿಬ್ರು ಸೇರಿ ಒನ್ ಡಿಸಿಷನ್. ಕಷ್ಟ ಆಗ್ಬೋದು. ನೀವಿಬ್ರು ಸೇರಿ ಒನ್ ಡಿಸಿಷನ್. ಇವಾಗ ಗೊತ್ತಾಗುತ್ತೆ ಪರೀಕ್ಷೆ ನಿಮ್ಮಿಬ್ರಲ್ಲಿ. ಎರಡು ದೇಹ ಒಂದೇ ಆತ್ಮ, ಕರೆಕ್ಟಾ? ಎರಡು ಜೀವ ಒಂದೇ ಆತ್ಮ. ಅದು ಕೆಳಗಡೆ ಆಗ್ಬಿಡಾಯ್ತು. ರೆಡಿನಾ? ಓಕೆ, 1 ಸೆಕೆಂಡ್ ಹಂಗೆ ರೀ. ಇವಾಗ ಲೆಫ್ಟಾ ರೈಟಾ? ಅವಳೇ ಕೇಳ್ಬಿಡ, ಅವಳೇ ಹೇಳ್ತಾಳ ಅದೇ ನಮ್ದು. ಅಲ್ಲಲ್ಲ ಅಮ್ಮ ಜಾಸ್ತಿ. ನಾನು ಏನು ಹೇಳ್ತೀನಿ, ನಾನು ತಿನ್ನಕ್ ರೆಡಿ ಇದ್ದೀನಿ. ನಿನ್ಗೆ ಯಾವ್ದು ಬೇಕು ಚಾಯ್ಸ್ ಮಾಡ್ಕೊ. ನೀನ್ ಏನ್ ಬೇಕು ಹೇಳ್ಕೊ, ನಾನು ಎಲ್ಲಕ್ಕೆ ರೆಡಿ ಇದ್ದೀನಿ. ಮಿಡಲ್ ಅನ್ಬೇಡ. ಆಮೇಲೆ ರೈಟಾ ಡಿಸೈಡ್ ಮಾಡಿ ಇಬ್ರು, ಓಕೆನಾ? ರೈಟ್ ಅಂತ ಹೇಳ್ಬೇಕು, ಮತ್ತೆ ರೇಟು ರೈಟ್ ಅಂತ ಕಣಪ್ಪ. ರೈಟಾ? ಬಲಗಡೆ. ಯಾ, ಹಂಗೆ ಹಿಂದೆ ನೋಡಿ.
ಬಾಮ್ಮ ಇಲ್ಲೇ ಗೈಸ್ ಅದೇನಂದ್ರೆ ನಾವ್ ಅಮ್ಮ ಫಸ್ಟ್ ಪ್ರೀತಿ ಮಾಡಿಲ್ಲ ನಾವ್ ಅಪ್ಪ ಪ್ರೀತಿ ಮಾಡಿರೋದು. ಅಗಾಢವಾಗಿ ಪ್ರೀತಿಸಿದ್ದೀನಿ ಮಧು ಅಂತ ಹೇಳ್ತದ ನಮ್ಮಪ್ಪ. ಅಕಸ್ಮಾತ್ ಇದನ್ನೇನ ಅಪ್ಪ ಹೇಳ್ಬಿಟ್ಟಿದ್ರೆ ಪಕ್ಕ ಸಿಹಿ ಕೊಡ್ತಿದ್ರು. ಅಮ್ಮ ಅಲ್ವಾ ಕಹಿ ಕೊಟ್ಬಿಟ್ಟವ್ರೆ. ಅಮ್ಮ ಬಾಯಿ ತುಂಬಾಗಿತ್ತಾರ ಬಾಯಿ ತುಂಬಾ ಅಲ್ಲಮ್ಮ, ಇವ್ ಹಿಂಗ್ ತಿಂತವಳೆ. ತಿನ್ಬೋದು ಹಂಗ್ ತಿನ್ಬೋದು ಹಿಂಗ್ ತೆಗೆದು ಒಂದ್ ಚೂ ತಿಂತವಳೆ. ನಾನ್ ತಿನ್ನಪ್ಪ ಈಗ ತಿನ್ಬಿಡಪ್ಪ. ಸಾಕು ಸಾಕಷ್ಟೇ ಗೈಸ್. ನಾವ್ ಅಪ್ಪ ತಿಂತಾರ ಆಗಲಕಾಯಿ ನಾವ್ ಅಪ್ಪ ತಿಂದ ಅಭ್ಯಾಸ ಐತೆ, ಅದಕ್ಕೆ ತಿನ್ಬಿಡವ. ಏನು ಆಮೇಲೆ ಹೋಗಿ ಉಗ್ಬಿಡೋಣ ಅಂತನಾ? ಇದೇನಿದು ವಿಮಲ್ ಇಟ್ಕೊಂಡಿದ್ಯಾ? ನಾನು ಎಲ್ರಿಗೂ ಹೇಳಿದ್ದೀನಿ ನಿಮ್ಮ ಭವಿಷ್ಯ ನಿಮ್ ಕೈಲೇ ಇರುತ್ತೆ, ನೀವೇನ್ ಚೂಸ್ ಮಾಡ್ತೀರೋ ಅದ್ ನಿಮ್ಗೆ ಅಂತ. ಈಗ ನೆಕ್ಸ್ಟ್ ಜೋಡಿ ಬನ್ನಿ 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 ಬನ್ನಿ. ಇಬ್ರು ಆದರ್ಶ ದಂಪತಿಗಳಿಗೆ ಲೆಫ್ಟ್ ರೈಟ್? ನಾನೇ ಹೇಳ ನಂಗೆ ತಿನ್ಸ್ಬಿಡ್ತೀಯಾ? ಮುಂದೆ ನೋಡಿ ಮುಂದೆ ನೋಡಿ. ಏನಂಕಲ್? ಆಯ್ತು ರೈಟೇ ಕೊಡಪ್ಪ. ಅಕ್ಕ ನಿಮ್ದು ಸೂಪರ್ 7 ಯೂಸ್ ಮಾಡಿದ್ರು. ಹೌದಾ? ಗೈಸ್ ಅಂಕಲ್ಗೆ ಅಕ್ಕ ಮೇಲೆ ತುಂಬಾ ಪ್ರೀತಿ ಇದೆ. ಆವಾಗಲೇ ನಾವು ಅಪ್ಪ ಹೇಳಿದ್ರೆ ಪಕ್ಕ ಸಿಹಿಯಾರು ಸಿಕ್ತಿತ್ತು ನಾವು. ಇಲ್ಲ ಇಲ್ಲ. ಇವಾಗ ನೆಕ್ಸ್ಟ್ ಜೋಡಿ ಚಿರಂತ್ ಹಾಗೂ ಭವಿತಾ. ಈ ಕಡೆ ಬರೋ. ಇವಾಗ ಗೊತ್ತಾಗುತ್ತೆ ಗೈಸ್ ಸಿಹಿ ತಿಂತಾರ ಕಹಿ ತಿಂತಾರ. ಈಗ ಅಣ್ಣ ತಂಗಿಯರು ಡಿಸೈಡ್ ಆಗುತ್ತೆ ಏನು ಗೊತ್ತಾ ಅಂತ. ನಿಮ್ಮಿಬ್ರಿಗೆ ಡಿಸೈಡ್ ಮಾಡ್ಬಿಟ್ಟು ಹೇಳ್ಬೇಕು ಲೆಫ್ಟ್ ರೈಟ್? ಲೆಫ್ಟ್ ತಗೊಳ್ಳೆ. ಅದಕ್ಕೆಲ್ಲ ನೀವ್ ಯಾಕೆ ಚಿಂತೆ ಮಾಡ್ತೀರಾ? ನಾನಿರುವುದೇ ಇವ್ರಿಗಾಗಿ. ಆಗ್ಲೇ ಸ್ನೋ ಸ್ಪ್ರೇ ಬಚಾವಾಗಿದ್ದೆ ಅಲ್ವಾಗ್ಲೇ. ನಾನು ಹಿಂಗೆ ಒಂದ್ ಪೂರ್ತಿ ಹೊಡೋಣ ಅನ್ಕೊಂಡೆ. ಹಂಗಲ್ಲಪ್ಪ ಹಂಗಲ್ಲ ಹಂಗಲ್ಲ. ನಾನ್ ಹೆಂಗೋ ಹಂಗೆ. ಸಮಾಧಾನ ನಿಮಿಷ. ಯಾಕೋ ಹಿಂಗಿದ್ಯಾ?